He was a wild animal in human form. ಸತತ 18 ವರ್ಷಗಳ ಶ್ರಮ. ಅದೆಷ್ಟೋ ಅಮಾಯಕ ಕುಟುಂಬಗಳು ತಬ್ಬಲಿಯಾದವು. ನಿದ್ದೆ ಇಲ್ಲದ ರಾತ್ರಿಗಳು. ಹೀಗೆ ಸಾವಿರಾರು ಅಧಿಕಾರಿಗಳ ನೆಮ್ಮದಿ ಕಸಿದ ಪ್ರಳಯಾಂತಕ, ನಟೋರಿಯಸ್ ವಿಲನ್ ಎಂದೇ ಖ್ಯಾತ ಪಡೆದ ವ್ಯಕ್ತಿ. ಈತನ ಹೆಸರೇ ಕೂಸೆ ಮುನಿಸ್ವಾಮಿ ವೀರಪ್ಪನ್, ಅಲಿಯಾಸ್ ಕಾಡುಗಳ್ಳ ನರಹಂತಕ ವೀರಪ್ಪನ್. ಬಡ ಕುಟುಂಬದಲ್ಲಿ ಜನಿಸಿದ ಈತ ಮುಂದೊಂದು ದಿನ ಇಡೀ ದೇಶವೇ ಬೆಚ್ಚಿ ಬೀಳಿಸುವ ಹಂತಕ್ಕೆ ಬೆಳಿತಾನೆ ಅಂತ ಯಾರು ಊಹಿಸಿರಲಿಲ್ಲ ವೀಕ್ಷಕರೇ. 1952ರ ಜನವರಿ 18ರಂದು ಕರ್ನಾಟಕ ತಮಿಳುನಾಡಿನ ಬಾರ್ಡರ್ನಲ್ಲಿರುವ ಗೋಪಿನಾಥಂ ಎಂಬ ಊರಿನಲ್ಲಿ ಈತ ಹುಟ್ಟುತ್ತಾನೆ. ಸುತ್ತಮುತ್ತಲವು ದಟ್ಟ ಕಾಡು. ಈ ದಟ್ಟ ಕಾಡಿನ ಮಧ್ಯೆ ಇದ್ದಂತಹ ಊರು. ವೀರಪ್ಪನ್ ತನ್ನ ಸಣ್ಣ ವಯಸ್ಸಿನಲ್ಲೇ ದನ ಮೇಯಿಸ್ಲಿಕ್ಕೆ, ಆಡು ಮೇಯಿಸ್ಲಿಕ್ಕೆ ಅಂತ ಕಾಡಿಗೆ ಹೋಗಕ್ಕೆ ಶುರು ಮಾಡ್ತಾನೆ. ಹೀಗೆ ಕಾಡಿನಲ್ಲಿ ಸಮಯ ಕಳೀತಿದ್ದಂಥ ವೀರಪ್ಪನ್ ಊರಿನ ಹಿರಿಯರು ಕಾಡಿನೊಳಗೆ ಬೇಟೆಗೆ ಅಂತ ಹೋದಾಗ ಈತ ಕೂಡ ಅವರೊಂದಿಗೆ ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ತಾನೆ. ಅವರು ಬಂದೂಕನ್ನು ಹೇಗೆ ಬಳಸ್ತಾರೆ, ಬಂದೂಕಿಗೆ ಮದ್ದುಗುಂಡನ್ನು ಹೇಗೆ ಲೋಡ್ ಮಾಡ್ತಾರೆ ಅನ್ನೋಂಥನ್ನು ನೋಡ್ತಾ ಇದ್ದಂಥ ವೀರಪ್ಪನಿಗೆ ಕುತೂಹಲ ಹೆಚ್ಚಾಗುತ್ತೆ ಕೋವಿಯ ಮೇಲೆ. ಈತ ತನ್ನ ಸಣ್ಣ ವಯಸ್ಸಿನಲ್ಲೇ ಕೋವಿ ಹಿಡಿಯೋದನ್ನು ಕೂಡ ಶುರು ಮಾಡ್ಕೋತಾನೆ. ವೀರಪ್ಪನ್ಗೆ ಇದೊಂದು ಕಾಡಿಗಿಂತ ಸಂಪತ್ತಿನ ರಾಶಿಯಂತೆ ಕಂಡಿತ್ತು. ಬರೋಬ್ಬರಿ 36 ವರ್ಷ ಎತ್ತಲು ಹಬ್ಬಿದ ಕಾಡಿನಲ್ಲಿ ತನ್ನ ಪರಾಕ್ರಮವನ್ನು ಮೆರೆದಂತ ಗಂಡು ವೀರಪ್ಪನ್. ಹೀಗೆ ಒಂದು ದಿನ ಮುತ್ತುಲಕ್ಷ್ಮಿಯನ್ನು ಕಂಡು ಆಕೆಯ ಮೇಲೆ ಮೋಹಕ್ಕೆ ಒಳಗಾಗಿ ಮುತ್ತುಲಕ್ಷ್ಮಿಯನ್ನು ಮದುವೆಯಾಗುವಂತೆ ಕೇಳಿಕೊಂಡಾಗ ಮುತ್ತುಲಕ್ಷ್ಮಿ ಕೂಡ ಒಪ್ಕೊಂಡು ಈತನಿಗೆ ವಿವಾಹ ಆಗುತ್ತೆ. ಈತನಿಗೆ 39 ವರ್ಷ, ಆಕೆಗೆ 15 ವರ್ಷ ಇದ್ದಾಗ ಇವರ ಮದುವೆ ನಡೆದು ಹೋಗಿತ್ತು. ವೀರಪ್ಪನ್ ತನ್ನ ಕಳ್ಳತನವನ್ನು ಶುರು ಮಾಡಿಕೊಂಡ ಇದ್ದ. ಗೋಪಿನಾಥಂ ಎಂಬ ಊರಿನಲ್ಲೇ ಮೊಟ್ಟ ಮೊದಲ ಆನೆಯನ್ನೇ ಕೊಂದಂತಹ ವ್ಯಕ್ತಿ ವೀರಪ್ಪನ್. ಇದರಲ್ಲಿ ಹೆಚ್ಚು ಆದಾಯವಿದೆ ಅಂತ ಅರಿತ ಈತ ಹಿಂದೆಂದು ತಿರುಗಿ ನೋಡಲೇ ಇಲ್ಲ. ಆನೆಗಳ ಮಾರಣ ಹೋಮವೇ ನಡೆದು ಹೋಯಿತು. ಅಂದಿನ ಕಾಲದಲ್ಲಿ ಈ ಕಾಡಿನ ಜಾಗಕ್ಕೆ BK ಸಾಹೇಬರು DF ಆಗಿದ್ದಾರೆ. ಸ್ವತಃ ಅವರೇ ಹೇಳುವ ಪ್ರಕಾರ ಸರಿಸುಮಾರು 1000 ಆನೆಗಳ ತಮ್ಮ ಪ್ರಾಣವನ್ನು ಈ ಸ್ವಾರ್ಥ ಮನುಷ್ಯನಿಗೋಸ್ಕರ ಕಳೆದುಕೊಂಡಿರ್ತವೆ. ಸರಿಸುಮಾರು 15,000 ಸ್ಕ್ವೇರ್ ಕಿಲೋಮೀಟರ್ ಇದ್ದಂತಹ ಆ ಕಾಡಿನಲ್ಲಿ ತನ್ನ ಪರಾಕ್ರಮ ಮೆರೆಯಕ್ಕೆ ಶುರು ಮಾಡಿದ್ದಂತಹ ವೀರಪ್ಪನ್ ಹೆಚ್ಚು ಕಡಿಮೆ ಎಲ್ಲ ಆನೆಗಳನ್ನು ಸಾಯಿಸಿದಂತಾಗಿರುತ್ತೆ. ಕಾಡಿನಲ್ಲಿ ಇನ್ನು ಆನೆಗಳಿಲ್ಲ ಎಂದು ತಿಳಿದಂತ ವೀರಪ್ಪನ್ ಗಂಧದ ಚಟುವಟಿಕೆಗೆ ಇಳಿತಾನೆ. ಗಂಧ ಮರದ ಸ್ಮಗ್ಲಿಂಗ್, ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ಗೆ ಇಳಿದಂತ ವೀರಪ್ಪನ್ ಕಾಡಿನಲ್ಲಿ ಇದ್ದಂತ ಎಲ್ಲ ಗಂಧದ ಮರಗಳನ್ನು ತೆಗೆಯುವ ಪಣ ತೊಟ್ಟು ಗಂಧವನ್ನು ತೆಗಿತಿರ್ತಾನೆ. ಇದರಿಂದ ತುಂಬ ಆದಾಯವನ್ನು ಗಳಿಸ್ತಾನೆ. ಆತನ ಸಂಗಡಿಗರೇ ಹೇಳುವಂತೆ, ನಾವು ಒಂದು ಐಷಾರಾಮಿ ಜೀವನವನ್ನು ಬದುಕ್ತಿದ್ವಿ. ಕಾಡಿನಲ್ಲೇ ನಮ್ಮದೇ ಆದ ಒಂದು ಊರು ಸ್ಥಾಪನೆ ಆಗಿತ್ತು. ಊರಿನಲ್ಲಿ ಯಾವುದೇ ರೀತಿಯ ಪಂಚಾಯಿತಿ ಕೂಡ ಇದ್ರೂ ಅದು ವೀರಪ್ಪನ ಕಾಲ್ಬುಡಕ್ಕೆ ಬರ್ತಾ ಇತ್ತು ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ತನ್ನ ಪ್ರಾಬಲ್ಯವನ್ನು ಮೆರೆದಿರ್ತಾನೆ ವೀರಪ್ಪನ್. ಆತ ಎಷ್ಟು ಪರಾಕ್ರಮಿ ಅಂದ್ರೆ 100 ಜನರಲ್ಲಿ 99 ಜನ ಆನೆಯನ್ನು ಕಂಡ್ರೆ ಬೆಚ್ಚಿ ಬೆದರಿ ಹೋಗ್ತಾರೆ. ಆದರೆ ವೀರಪ್ಪನ್ ಮಾತ್ರ ಅದರ ಎದುರಿಗೆ ನಿಂತು ತಲೆ ಮತ್ತು ಹೃದಯದ ಭಾಗಕ್ಕೆ ಗುಂಡಿಟ್ಟು ಹೊಡಿತಾ ಇದ್ದ. ಸಾಮಾನ್ಯದ ರೈಫಲ್ ಅಲ್ಲ ಕಣ್ರಿ, ಅವ್ರು ಬಳಸ್ತಿದ್ದು ಅತಿ ಸಾಮಾನ್ಯವಾದ ರೈಫಲ್ಲು. ಈಗಿನ ಕಾಲದಂಥ ಟೆಕ್ನಾಲಜಿ ಇರುವಂಥ ರೈಫಲ್ಗಳಲ್ಲ. ಕೇಪಿನ ಕೋವಿ ಅಂತ ಏನು ನಮ್ಮ ನಾಡ ಭಾಷೆಯಲ್ಲಿ ಕರಿತೀವಿ, ಆ ಕೇಪಿನ ಕೋವಿಯನ್ನು ಬಳಸಿ ಆನೆಯನ್ನು ಕೆಡುತ್ತಿದ್ದ. ಹಾಗಾಗಿ ಆತನ ಮೇಲೆ ಒಂದು ಗೌರವ ಹೆಚ್ಚಿತ್ತು ಊರಿನವರಿಗೆಲ್ಲ. ಈ ಕಡೆ ಯಾವಾಗ ಕಾಡಿನಲ್ಲಿ ಗಂಧದ ಮರಗಳು ನಾಶವಾಗ್ತಿದೆ ಅಂತ ತಿಳಿದಂತಹ ಅರಣ್ಯ ಇಲಾಖೆ ಎಚ್ಚೆತ್ಕೊಳ್ಳೋಕೆ ಶುರು ಮಾಡುತ್ತೆ. ನಮಗಿರುವಂತಹ ಮೊದಲನೇ ದಾರಿ ವೀರಪ್ಪನ್ನ ಎಲ್ಲ ಲಾರಿಗಳನ್ನು ಹಾಗೂ ಗಂಧದ ಮರಗಳನ್ನು ಸೀಸ್ ಮಾಡಬೇಕು ಅಂತ. ಇದಕ್ಕಾಗಿ ಮೊದಲನೇ ಹೆಜ್ಜೆ ಇಟ್ಟಂತ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ದಾಖಲೆಯ ಪ್ರಕಾರ 65 ಮೆಟ್ರಿಕ್ ಟನ್ ಸ್ಯಾಂಡಲ್ವುಡ್ ಅನ್ನು ವಶಪಡಿಸಿಕೊಳ್ಳಲಾಯಿತು. ಹಲವಾರು ಲಾರಿಗಳನ್ನು ಬೆಂಕಿ ಇಟ್ಟು ಸುಡಲಾಯಿತು. ದಾಖಲೆಯ ಪ್ರಕಾರ ಇದುವರೆಗೂ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೀಸಾದ ಸ್ಯಾಂಡಲ್ವುಡ್ ಇದು. ಇದನ್ನು ಕೇಳಿದ ವೀರಪ್ಪನ್ ರೊಚ್ಚಿಗೇಳ್ತಾನೆ. ಸಿಟ್ಟಿಗೆದ್ದ ವೀರಪ್ಪನ್ ವಶಪಡಿಸಿಕೊಂಡ ಗಂಧದ ಮರಕ್ಕೆ ಪ್ರತಿಕಾರವಾಗಿ ಪೊಲೀಸ್ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿದ ಈತ 4 ಜನ ಅಮಾಯಕ ಪೊಲೀಸರ ಪ್ರಾಣವನ್ನು ತೆಗೆದು ಬಿಡ್ತಾನೆ. 2 ಜನ ಪೊಲೀಸರು ಕೂಡ ಗಾಯಗೊಳ್ತಾರೆ. ಇದಕ್ಕೆ ಪ್ರತಿಯಾಗಿ ಕರ್ನಾಟಕ ಗೌರ್ಮೆಂಟ್ 1989, 1990ರ ಸರಿಸುಮಾರಿನಲ್ಲಿ ಹಠಕ್ಕೆ ಬಿದ್ದು ಈತನನ್ನು ಹಿಡಿಯಲೇಬೇಕು ಅಂತ STF ರಚನೆಗೊಳಿಸ್ತಾರೆ. STF ಅಂದರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್. ಇದಕ್ಕೆ ಟೈಗರ್ ಅಶೋಕ್ ಕುಮಾರ್ ಅವರನ್ನು ಮುಖ್ಯಸ್ಥರಾಗಿ ನೇಮಕ ಮಾಡಿರ್ತಾರೆ.
ಸರ್ ಟೈಗರ್ ಅಶೋಕ್ ಕುಮಾರ್ ಬೆಂಗಳೂರಿನ ಭೂಗತ ಲೋಕದಲ್ಲಿ ಪಾತಕಿಗಳನ್ನು ಎನ್ಕೌಂಟರ್ ಮಾಡಿ ತನ್ನದೇ ಛಾಪನ್ನು ಮೂಡಿಸಿರ್ತಾರೆ. ಟೈಗರ್ ಅಶೋಕ್ ಕುಮಾರ್ ಸರ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ವೀರಪ್ಪನ್ನ ಹಿಡಿಯೋಕೆ 1 ತಿಂಗಳಲ್ಲ ವರ್ಷಾನುಗಟ್ಟಲೆ ಪ್ರಯತ್ನ ಪಡಬೇಕಾಗಿ ಬಂತು. ಕೆಲವೊಮ್ಮೆ ಬೇಸಿಗೆಯಲ್ಲಿ ಒಣಗಿದ ಬಾಯನ್ನು ತೇವ ಮಾಡ್ಕೊಳ್ಳೋಕ್ಕೋಸ್ಕರ ಹುಲ್ಲಿನ ಮೇಲಿದ್ದಂಥ ನೀರನ್ನು ಕೂಡ ನೆಕ್ತಿದ್ರಂತೆ. ಮತ್ತೆ ಚಳಿಗಾಲದಲ್ಲಿ ಮಂಜು ಮಳೆಯಂತೆ ಬೀಳ್ತಿದ್ದಂತೆ. ಎಷ್ಟೊಂದು ಕಷ್ಟಪಟ್ಟು ಒಬ್ಬ ಕಳ್ಳನನ್ನು ಹಿಡಿಯೋಕ್ಕೆ ಪ್ರಯತ್ನ ಪಟ್ಟಿದ್ರು. ವೀಕ್ಷಕರೇ, ನಿಮಗಿದು ಗೊತ್ತಿರಲಿ, ದಿಸ್ ಹಂಟ್ ಬಿಕೇಮ್ ಒನ್ ಆಫ್ ದ ಲಾಂಗೆಸ್ಟ್ ಅಂಡ್ ಕಾಸ್ಟ್ಲಿಯೆಸ್ಟ್ ಹಂಟ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. 100 ಕೋಟಿಯನ್ನು ಖರ್ಚು ಮಾಡಿ ವೀರಪ್ಪನ್ನ ಹಿಡಿಯುವಂತಹ ಪರಿಸ್ಥಿತಿ ಮುಂದೊಂದು ದಿನ ಒದಗಿ ಬಂತು. ಆದರೆ ವೀರಪ್ಪನ್ನ ಸುಳಿವೇ ಸಿಗದ ಅಧಿಕಾರಿಗಳಿಗೆ ಆತನನ್ನು ಸೆರೆ ಹಿಡಿಯಲು 2 ದಾರಿ ಅಂತ ನಿರ್ಧಾರ ಮಾಡ್ಕೋತಾರೆ. ಒಂದು, ಪಕ್ಕ ಇನ್ಫಾರ್ಮೇಶನ್ನೊಂದಿಗೆ ಆತನಿರುವ ಸ್ಥಳಕ್ಕೆ ಹೋಗಿ ಹಿಡಿಯೋದು. 2ನೇಯದ್ದು ಶರಣಾಗತಿ. ಇದೆಲ್ಲದರ ನಡುವೆ ಪಿ ಶ್ರೀನಿವಾಸ್ ಎಂಬ ಹಿರಿಯ ಅರಣ್ಯ ಅಧಿಕಾರಿ ಬಹಳ ಸಾಧು ಮತ್ತು ಗಾಂಧಿಯಂತಹ ವ್ಯಕ್ತಿತ್ವ ಹೊಂದಿದ್ದ ವ್ಯಕ್ತಿ ಕಂಡ್ರೆ. ಪ್ರಾಮಾಣಿಕ ಅಧಿಕಾರಿ, ಪ್ರೀತಿಯಿಂದ ಪ್ರತಿಯೊಬ್ಬರನ್ನು ಗೆಲ್ಲಬಹುದು ಎಂಬ ತತ್ವದೊಂದಿಗೆ ಬದುಕುತ್ತಿದ್ದಂಥ ಮನುಷ್ಯ. ವೀರಪ್ಪನ ಊರಿನಲ್ಲೇ ತನ್ನ ಆಫೀಸ್ ಹಾಗೂ ಮನೆಯನ್ನು ಮಾಡಿಕೊಂಡಿದ್ದಂಥ ಶ್ರೀನಿವಾಸ್ ಊರಿನ ಜನರ ಕಷ್ಟದಲ್ಲಿ ಅವರನ್ನು ಮೇಲಕ್ಕೆತ್ತುವ ಪ್ರಯತ್ನ ಮಾಡುತ್ತಾ ಊರಿನ ಜನರ ನಂಬಿಕೆಯನ್ನು ಗಳಿಸಿರುತ್ತಾರೆ. ವೀರಪ್ಪನನ್ನು ಕೂಡ ಶರಣಾಗತಿ ಮಾಡಿಸ್ತೇನೆ ಎಂದು ನಂಬಿದ್ದಂಥ ಶ್ರೀನಿವಾಸ್ಗೆ ನಿಧಾನವಾಗಿ ವೀರಪ್ಪನ ಅಡಗುತಾಣಗಳ ಬಗ್ಗೆ ಊರಿನವರಿಂದ ಮಾಹಿತಿ ಸಿಗಲು ಶುರುವಾಗಿರುತ್ತೆ. ಅದೊಂದು ದಿನ ಬುದಿಮಲೈ ಎಂಬ ಕಾಡಿನ ಜಾಗದಲ್ಲಿ ವೀರಪ್ಪನ್ ಇರುವ ನಿಖರ ಮಾಹಿತಿ ಶ್ರೀನಿವಾಸರವರಿಗೆ ಸಿಗುತ್ತೆ. ಹೆಚ್ಚು ಕಮ್ಮಿ ಬುದಿಮಲೈನ 25 ಕಿಲೋಮೀಟರ್ ಸುತ್ತಲೂ ಕರ್ನಾಟಕ ಹಾಗೂ ತಮಿಳುನಾಡು ಪೊಲೀಸರು ಸುತ್ತುವರಿಯುತ್ತಾರೆ. ಬಟ್ ನಿಷ್ಕಲ್ಮಶ ಮನಸ್ಸಿನಂತಹ ಶ್ರೀನಿವಾಸ್ ಯಾವುದೇ ಕಾರಣಕ್ಕೂ ಕೂಡ ವೀರಪ್ಪನ್ ಕಂಡ್ರು ಆತನ ಮೇಲೆ ಶೂಟಿಂಗ್ ಮಾಡಬಾರ್ದು ಅಂತ ಹೇಳಿ ಎಚ್ಚರಿಕೆ ಕೂಡ ನೀಡಿರ್ತಾರೆ. ಆದರೆ ವೀರಪ್ಪನ್ ಎಂಥ ಕಿಲಾಡಿ ನಿಮ್ಮೆಲ್ಲರಿಗೂ ಗೊತ್ತಿದೆ ವೀಕ್ಷಕರೇ. ಅಷ್ಟು ಕಾವಲಿನ ನಡುವೆಯೂ ಆತ ತಪ್ಪಿಸ್ಕೊಳ್ತಾನೆ. ಪೊಲೀಸರಿಗೆ ಹಿಡಿಯಕ್ಕಾಗಿದ್ದು ಆತನ 8 ತಿಂಗಳ ಗರ್ಭಿಣಿಯಾಗಿದ್ದಂತಹ ಹೆಂಡತಿ ಮುತ್ತುಲಕ್ಷ್ಮಿಯನ್ನು ಮಾತ್ರ. ಗಾಂಧಿ ವ್ಯಕ್ತಿತ್ವದ ಶ್ರೀನಿವಾಸ್ ಸೋತಿಲ್ಲ ಮಾತ್ರ. ಯಾಕಂದ್ರೆ 20ಕ್ಕೂ ಹೆಚ್ಚು ವೀರಪ್ಪನ್ ತಂಡದ ಸಹಚರರನ್ನು ಶರಣಾಗತಿ ಮಾಡಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅವರು ಎಷ್ಟು ಧೈರ್ಯವಾಗಿರ್ತಾರೆ ಅಂದ್ರೆ, ಶ್ರೀನಿವಾಸ್ 20 ಜನರನ್ನು ಕೂಡ ತನ್ನ ಸುತ್ತಲೇ ಇಟ್ಟುಕೊಂಡು ಅವರ ಆಫೀಸ್ನಲ್ಲಿ ಅಂದರೆ ಗೋಪಿನಾಥಮ್ನಲ್ಲಿ ಕಾಲ ಕಳೀತಿರ್ತಾರೆ. ಯಾಕಂತ ಅಂದರೆ ಇನ್ನೂ 10 ಜನರನ್ನು ಸರೆಂಡರ್ ಮಾಡಿಸ್ಬೇಕು, ವೀರಪ್ಪನನ್ನು ಹೇಗಾದರೂ ಮಾಡಿ ತಲುಪಬೇಕು ಅನ್ನೋಂತಹ ಹಠಕ್ಕೆ ಬಿದ್ದಿದ್ದ ಶ್ರೀನಿವಾಸ್ ಮುಂದೆ ವೀರಪ್ಪನ ಅಚ್ಚುಮೆಚ್ಚಿನ ಸಹೋದರಿಯಾಗಿದ್ದ ಮಾರಿಯನ್ನು ನರ್ಸ್ ಆಗಿ ನೇಮಕ ಮಾಡ್ತಾರೆ. ವೀರಪ್ಪನನ್ನು ಹಿಡಿಯಲು ಮಾರಿ ಅವರ ಸಹಾಯ ಸಿಗುತ್ತೆ ಅಂತ ಹೇಳಿ ಅರಿತಿದ್ದ ಶ್ರೀನಿವಾಸ್ ಆಕೆಯೊಂದಿಗೆ ಸಲಿಗೆ ಬೆಳೆಸ್ಕೊಂಡ ಹಾಗೆ ನಟನೆ ಮಾಡುತ್ತಾ ಆಕೆಯನ್ನು ಜೀಪ್ನಲ್ಲಿ ಕೂರಿಸ್ಕೊಂಡು ತಿರುಗಾಡಲಿಕ್ಕೆ ಶುರು ಮಾಡ್ತಾನೆ. ಇದನ್ನೆಲ್ಲ ಕಂಡಂತ ಊರವರು ಹಾಗೂ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು ಕೂಡ ಇವರ ಬಗ್ಗೆ ಗಾಳಿ ಮಾತು ಶುರುವಾಗುತ್ತೆ. ಇವರಿಬ್ಬರ ನಡುವೆ ಸಂಬಂಧ ಇದೆ ಅನ್ನುವ ಗಾಳಿ ಮಾತು ಎಷ್ಟರ ಮಟ್ಟಿಗೆ ಅಂದರೆ ಕಾಡಿನಲ್ಲಿದ್ದಂಥ ವೀರಪ್ಪನ್ ಕೂಡ ತಲುಪುತ್ತೆ. ಇದರಿಂದ ರೊಚ್ಚಿಗೆದ್ದ ವೀರಪ್ಪನ್ ಕುಪಿತಗೊಳ್ಳುತ್ತಾನೆ. ಮುಂದೇನಾಗುತ್ತೆ ಅನ್ನೋದನ್ನ ನೋಡೋಣ ಮುಂದಿನ ಭಾಗದಲ್ಲಿ. ವೀಕ್ಷಕರೇ, ವೀರಪ್ಪನ ಬಗ್ಗೆ ಸಣ್ಣ ಪುಟ್ಟ ಮಾಹಿತಿಗಳನ್ನು ಕೂಡ ಹಂಚಿಕೊಳ್ಳುವಂಥ ಪ್ರಯತ್ನ ನಮ್ಮದು. ನಿಮ್ಮ ಸಹಕಾರವಿರಲಿ. ನಮಸ್ಕಾರ.